ಸಿದ್ದರಾಮಯ್ಯ ಅವರು ಸಕ್ರಿಯ ರಾಜಕೀಯದಲ್ಲಿ ಇರಬೇಕು. ಮುಂದಿನ ಎಲೆಕ್ಷನ್ ಗೆಲ್ಲೋಕೆ ಸಿದ್ದರಾಮಯ್ಯ ಅವರೇ ಬೇಕು. ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಗೆ ನಾನು ನಿಲ್ಲಲ್ಲ ಅಂತ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರನ್ನ 2.5 ವರ್ಷದ ಬಳಿಕ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರಾ ಅನ್ನುವಂತಹ ಚರ್ಚೆಗಳು ಮಾತುಗಳು ಕೇಳಿ ಬರ್ತಾ ಇರುವ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯ ವಿಚಾರವನ್ನ ಕೂಡ ಈಗ ಪ್ರಸ್ತಾಪ ಮಾಡಿ ಅವರೇ ಗೆಲ್ಲೋದಕ್ಕೆ ಕಾರಣರಾಗ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಈಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ರಾಜಕೀಯದಲ್ಲಿ ಇರಬೇಕು, ಇನ್ನೊಂದು ಅವಧಿ ತನಕ ಸಿದ್ದರಾಮಯ್ಯ ಅವರು ಇರಬೇಕು, ಸಿದ್ದರಾಮಯ್ಯ ಅವರು ಇರಲೇಬೇಕು ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಮುಂದಿನ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಅಗತ್ಯತೆ ಇದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅವ್ರು ಇರ್ಬೇಕಂತ ನಮ್ದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದ್ ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡ್ಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರ್ಬೇಕು ಅವರು. ಅದ್ರ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ತಿಮ್ಮೇಗೌಡರು, ಈಗಾಗಲೇ ಸಿಎಂ ಸ್ಥಾನದ ಅಧಿಕಾರ ಹಂಚಿಕೆಯ ವಿಚಾರ ಬಹಳ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಈಗಾಗಲೇ ಮುಂದಿನ ಚುನಾವಣೆಗೆ ನಾನು ನಿಲ್ಲಲ್ಲ ಅಂತ ಸಿದ್ದರಾಮಯ್ಯ ಹೇಳಿರುವಂತಹ ಸಂದರ್ಭದಲ್ಲೇ ಮುಂದಿನ ಒಂದು ರಾಜಕೀಯಕ್ಕೂ ಚುನಾವಣೆ ಗೆಲ್ಲೋದಿಕ್ಕೂ ಸಿದ್ದರಾಮಯ್ಯ ಅವರ ಅವಶ್ಯಕತೆ ಇದೆ ಅಂತ ಹೇಳುವುದರ ಮೂಲಕ ಸಿದ್ದರಾಮಯ್ಯ ಅವರನ್ನೇ ಕಂಟಿನ್ಯೂ ಮಾಡುವಂತಹ ಪ್ರಯತ್ನಗಳು ಅವರ ಬಣದಿಂದ ಆಗ್ತಾ ಇದೆಯಾ? ಹೇಗೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆನಾ? ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಅಷ್ಟೇ ಅಲ್ಲ, KN ರಾಜಣ್ಣನವರು ಕೆಲವೇ ಕ್ಷಣಗಳಿಂದಷ್ಟೇ ತುಮಕೂರಿನಲ್ಲಿ ಮಾತಾಡಿದ್ದಾರೆ. ನವಿತಾ ಜೈನ್ ಏನು ದೇವೇಗೌಡರು ಅಂಡ್ ಕಂಪನಿ JDSಗೆ ಯಾವ ರೀತಿ ಅನಿವಾರ್ಯನೋ, ಯಡಿಯೂರಪ್ಪ ಅಂಡ್ ಕಂಪನಿ BJPಗೆ ಅನಿವಾರ್ಯನೋ, ಸಿದ್ದರಾಮಯ್ಯ ಅಂಡ್ ಕಂಪನಿ ಕಾಂಗ್ರೆಸ್ಗೂ ಕೂಡ ಅನಿವಾರ್ಯ ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ನೋಡಿ, ಡಾಕ್ಟರ್ G. ಪರಮೇಶ್ವರ್ ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟರು. D. ದೇವರಾಜ ಅರಸೂರವರ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು, ಅವರಂತೆ ಇವರು ಕೂಡ ಏನು ತಮ್ಮ ಅವಧಿಯನ್ನು ಮುಕ್ತಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರು ಬ್ಯಾಟ್ ಬೀಸಿದ್ರು. ಅದಾದ ಬಳಿಕ CM ಆಪ್ತರು ಸಾಲಾಗಿ ಬ್ಯಾಟಿಂಗ್ ಮಾಡ್ತಾ ಬಂದರು CM ಸಿದ್ದರಾಮಯ್ಯನವ್ರ ಪರವಾಗಿ. ಇವರೆಲ್ಲರ ಉದ್ದೇಶ ಒಂದೇ, CM ಸಿದ್ದರಾಮಯ್ಯನವರು ಈ ಬಾರಿ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಬೇಕು, 5 ವರ್ಷ ಅವರೇ ಇರಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ CM ಸಿದ್ದರಾಮಯ್ಯನವರ ಆಪ್ತರು ಎಲ್ಲರೂ ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಇವತ್ತು CM ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿದ್ದರಾಮಯ್ಯನವರು ನಮಗೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಈ ಹಿಂದಿಂದಲೂ ಕೂಡ ನಾನು ಅದನ್ನು ಹೇಳ್ಕೊಂಡೇ ಬಂದಿದ್ದೀನಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆ ಗೆಲ್ಲಬೇಕು ಅಂದರೆ ಅವ್ರು ಬೇಕೇ ಬೇಕಾಗುತ್ತೆ, ನಮಗೆ ಬೇಕೇ ಬೇಕು ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡಿದರು. ಯಾಕಂತ ಹೇಳಿದ್ರೆ ಮುಂದಿನ ನಾಯಕತ್ವ ಬೆಳೆಯೋವರೆಗೂ ಕೂಡ ಮುಂದಿನ ಚುನಾವಣೆ ಗೆಲ್ಲಬೇಕು ಅಂದರೆ ಸಿದ್ದರಾಮಯ್ಯನವರ ಅಗತ್ಯತೆ ಇದೆ ಅನ್ನುವಂಥ ಮಾತನ್ನು. ಸೊ ಹೀಗಾಗಿ ಈ ಸಿದ್ದರಾಮಯ್ಯನವರ ಆಪ್ತರೆಲ್ಲರ ಮಾತನ್ನು ನೋಡೋದಾದರೆ ಎಲ್ಲೋ ಒಂದು ಕಡೆಗೆ CM ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್. ಮತ್ತೊಂದು ಕಡೆಗೆ ಅವರ ಒಂದು ಪದತ್ಯಾಗ ಈಗಲೇ ಬೇಡ, ಮತ್ತೊಂದು ಕಡೆಗೆ ಅವರನ್ನೇ ಅಧಿಕಾರದಲ್ಲಿ ಮುಂದುವರಿಸಬೇಕು ಅನ್ನುವಂಥ ಒಂದು ಸ್ಪಷ್ಟತೆ ಇವರ ಒಂದು ಹೇಳಿಕೆಯಲ್ಲಿ ಕಂಡುಬರ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್, ಅಂದ್ರೆ ಸಿದ್ದರಾಮಯ್ಯ ಅವರೇ ಅನಿವಾರ್ಯ, ಜೊತೆಗೆ ಒತ್ತಡ ಹೇರುವಂತಹ ತಂತ್ರದ ಜೊತೆಗೆ ಶಕ್ತಿ ಪ್ರದರ್ಶನದ ಪ್ರಯತ್ನಗಳು ಕೂಡ ಇಲ್ಲಿ ಆಗ್ತಾ ಇದೆ. ಈ ಮೂಲಕ ಟಕ್ಕರ್ ಕೊಡುವಂತಹ ಪ್ರಯತ್ನ. ಇದಕ್ಕೆ CM DK ಶಿವಕುಮಾರ್ ಅವರ ಬಣ್ಣದವರ ತಂತ್ರಗಾರಿಕೆ ಏನು ಆಗಿರಬಹುದು? ಏನಾಗುತ್ತೆ ಅಂದರೆ ಅವರು ಕೂಡ ಅಂದರೆ ಈಗಾಗಲೇ ನೋಡಿ, ನಮ್ಮ ನ್ಯೂಸ್ 18 ಬಿತ್ತರಿಸಿದಂತೆ ಏನು ಒಕ್ಕಲಿಗ ಸಮುದಾಯದ DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಕೆಲ ಶಾಸಕರುಗಳು ಅವರು ಕೂಡ ದೆಹಲಿ ಯಾತ್ರೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವ್ರನ್ನ ಕೆಳಗಡೆ ಇಳಿಸಿದ್ದೇ ಆಗಿದ್ದಲ್ಲಿ ಅದು ಪಕ್ಷಕ್ಕೆ ಡ್ಯಾಮೇಜ್. ಯಾಕಂತ ಹೇಳಿದ್ರೆ ಅವರಿಗೆ ಪರ್ಯಾಯ KPCC ಅಧ್ಯಕ್ಷ ಸ್ಥಾನಕ್ಕೆ ಪರ್ಯಾಯವಾಗಿ ಯಾವುದಾದ್ರೂ ಒಂದು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಮತ್ತೊಂದು ಕಡೆಯಾಗಿ ಏನು 2.5 ವರ್ಷದ ಅವಧಿಗೆ ಒಪ್ಪಂದ ನಡೆದಿದೆ ಎನ್ನಲಾದಂಥ CM ಅಧಿಕಾರಿ ಹಂಚಿಕೆ ಸೂತ್ರ ಏನಾದರೂ ನಡೆದಿದ್ರೆ ಅದರಂತೆ ಅವರಿಗೆ CM ಸ್ಥಾನವನ್ನು ಕೊಡಿ. ಮತ್ತೊಂದು ಕಡೆಯಾಗಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಅದು ಪಕ್ಷದ ಚಿಹ್ನೆಯಡಿ ನಡೀತಾ ಇದೆ. ಸೊ ಹೀಗಾಗಿ ಆ ಒಂದು ಪಕ್ಷದ ಚಿಹ್ನೆಯಡಿ ನಡೆಯುವಂಥ ಒಂದು ಚುನಾವಣೆಯಲ್ಲಿ ಹಿನ್ನಡೆ ಆಗ್ಬೋದು. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಮತ್ತೆ JDSನತ್ತ ಮುಖ ಮಾಡ್ಬೋದು ಅನ್ನುವಂಥ ಒಂದು ಆತಂಕವನ್ನು ತೋಡ್ಕೊಳ್ಳೋದ್ರ ಮುಖಾಂತರ ಹೈಕಮಾಂಡ್ ಮೇಲೆ ಒತ್ತಡ ಏರುವಂಥ ಒಂದು ತಂತ್ರಗಾರಿಕೆಯನ್ನು ಅನುಸರಿಸೋದಕ್ಕೆ ಇದೀಗ DK ಶಿವಕುಮಾರ್ ಬಣ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಒಂದ್ ಕಡೆಯಾಗಿ ಏನು ಸಿದ್ದರಾಮಯ್ಯ ಆಪ್ತರು CM ಸಿದ್ದರಾಮಯ್ಯನವರ ರಕ್ಷಣೆಗೆ ಮುಂದಾಗಿದ್ರೆ ಅತ್ತ DK ಶಿವಕುಮಾರ್ ಬೆಂಬಲಿಗರು ದೆಹಲಿ
ದೆಹಲಿ ಯಾತ್ರೆಯನ್ನು ಕೈಗೊಳ್ಳೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವಂಥ ಒಂದು ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಬಣ ರಾಜಕೀಯದಿಂದಾಗಿ ಹೈಕಮಾಂಡ್ ಎಲ್ಲೋ ಒಂದು ಕಡೆಗೆ ಒತ್ತಡಕ್ಕೆ ಸಿಲುಕುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂತ ಹೇಳಿದ್ರೆ ಮನವೊಲಿಕೆ ಮಾಡದೆ, ರಾಜ್ಯ ನಾಯಕರನ್ನ ಕೂರಿಸಿ ಮಾತುಕತೆ ನಡೆಸದೆ ಏಕಾಏಕಿಯಾಗಿ ಯಾವುದೇ ಬಣದ ನಾಯಕರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದೇ ಆಗಿದ್ದಲ್ಲಿ ಅದು ಭಿನ್ನಮತ ಸಹಜ ಅನ್ನುವಂಥ ಒಂದು ಆತಂಕ ಸಹಜವಾಗಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಅನ್ನ ಕಟ್ಟಿ ಹಾಕ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಅಂಥದ್ದೇ ಒಂದು ರಣತಂತ್ರವನ್ನ ಪ್ರತಿತಂತ್ರವನ್ನು ರೂಪಿಸೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಕಟ್ಟಿ ಹಾಕುವಂತ ಒಂದು ನಿಟ್ಟಿನಲ್ಲಿ ಒಕ್ಕಲಿಗ ಶಾಸಕರ ದೆಹಲಿ ಯಾತ್ರೆಗೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೆಪಿಸಿಸಿ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಒಂದು ಮಹತ್ವದ ಚರ್ಚೆ. ನವಿತಾ ಜೈನ್, ಥ್ಯಾಂಕ್ ಯು ತಿಮ್ಮೇಗೌಡ್ರಿ ಡೀಟೇಲ್ಸ್ಗೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಗೊತ್ತಿಲ್ಲ, ಬದಲಾವಣೆ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಅವರ ಬಣದಿಂದನೇ ಅವರೂ ಸೇರಿದಂತೆ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅವರೇ ಹೇಳಿದ್ರು, ಒಂದು ಗೊಂದಲ ಇದೆ, ಯಾರಿರ್ತಾರೆ ಕೆಪಿಸಿಸಿ ಅಧ್ಯಕ್ಷರು, ಬದಲಾವಣೆ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಒಂದು ಸ್ಪಷ್ಟತೆ ಕೊಡಬೇಕು ಅಂತ ಹೇಳಿ ಇದೀಗ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ತೀರ್ಮಾನ ಮಾಡ್ತಾರೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗಿಲ್ಲ, ಬೇರೆ ರಾಜ್ಯಗಳ ಅಧ್ಯಕ್ಷರುಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗ ಕೊಟ್ಟಿರುವಂತದ್ದು. ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ ಸುರ್ಜೇವಾಲ ಅವ್ರು ಹೇಳ್ಬೇಕು. ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಕರ್ನಾಟಕದ ಬಗ್ಗೆ ಇನ್ನೂ ಚರ್ಚೆ ಇಲ್ಲ, ಅದು ಬೇರೆ ರಾಜ್ಯ ಬಗ್ಗೆ ಹೇಳಿರ್ಬೋದು. ಅದ್ರ ಬಂದಾಗ ಚರ್ಚೆ ಮಾಡೋಣ, ನಿನ್ನೆ ಹೇಳಿದ್ದೀನಿ ಚರ್ಚೆ ಮಾಡೋಣ. ಗೊತ್ತಿಲ್ಲ ನನಗೆ ಅದು ಯಾವುದು, ಈ ನಮ್ಮ ರಾಜ್ಯ ಹೇಳಿದಾರ ಬೇರೆ ರಾಜ್ಯ ಹೇಳಿದಾರ. ಸೊ ಚರ್ಚೆ ಪ್ರಾರಂಭದಾಗ ನಮ್ಮ ಅಭಿಪ್ರಾಯ ಹೇಳ್ತದೆ.